ವರ್ಷಗಳಿರೋಂಥದ್ದು ಕಾಯ್ತದೆ, ಇನ್ನೂ ಅದು ಇತ್ಯರ್ಥ ಆಗಿಲ್ಲ. ಆದರೆ ಅವರು ಶಾಸಕರ ಒಂದು ಇಚ್ಛಾಶಕ್ತಿ ಅಥವಾ ಎಚ್ಚರಿಕೆಯಿಂದ ನಾವು ಮಾಡಿದ್ವಿ, ಅವ್ರಿಗೆ ಅಭಿನಂದನೆ ಅಂತ ಹೇಳಿದ್ರು. ಆದರೆ ನಾನು ಹೇಳಕ್ಕೆ ಬಯಸ್ತೀನಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, ಏನೇನು ಇದಕ್ಕೆ ಸಂಬಂಧಪಟ್ಟ ಸೆಕ್ರೆಟರಿ ರೆವಿನ್ಯೂದಿರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಆದಮೇಲೆ ಜಿಲ್ಲಾಡಳಿತದಾಗಿರ್ತಕ್ಕಂಥ CS ಮತ್ತು ಜಿಲ್ಲಾಧಿಕಾರಿ ಇವರೆಲ್ಲರ, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು, ಈ ಊರು ಈ ರೀತಿಯಾಗಾದರೂ ರಾಜ್ಯ ಮಟ್ಟಕ್ಕೆ ಕೆಲಸ ಆಯಿತು. ಹಾಗಾಗಿ ಸದಾ ನಿಮ್ಮ ಜೊತೆ ನಾವಿರ್ತೀವಿ. ನಿಮ್ಮ ಬದುಕು ನಾವು ಏನೇ ಕೇಳಿದ್ರೆ ನಾವು ನೀವು ಕಳ್ಕೊಂಡು ತಂದು ಕೊಡ್ಬೋದು, ಜೀವ ಕಳ್ಕೊಂಡು ತಂದು ಕೊಡೋಕ್ಕಾಗ್ತದ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಗಮನಿಸ್ರಿ. ಅತಿವೃಷ್ಟಿಗೆ ನಾವು ಏನು ಮಾಡೋಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ. ಇನ್ನೂ ಬೇರೆ ಏನಿದ್ರು ನಾವು ತಂದು ಕೊಡೋ ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ಶಾಶ್ವತವಾಗಿ ಅವತ್ತು ನಾವೇನು ಇವತ್ತು ಜಾಗ ನಾವು ಕಾರ್ಖಾನೆಗಿಟ್ಟು ಪ್ರಿಂಟ್ ಮಾಡಿಲ್ಲ. ಈ ಹಿಂದಿದ್ದರ್ತಕ್ಕಂಥ ಅಧಿಕಾರವನ್ನು ಮಾಡಿದಂಥವರು ಈ ಸಂದರ್ಭವನ್ನು ತಮ್ಮ ಅವಶ್ಯಕತೆಯನ್ನು ನೋಡಿ ಅವತ್ತು ನಿಮಗೆ ಮಂಜೂರು ಮಾಡಿದರೆ ಈ ರೀತಿಯಾದ ನಿಮ್ಮ ಬದುಕು ಬೀದಿ ಬರ್ತಿದ್ದಿಲ್ಲ, ಒಂದು ಹಸುಗೂಸು ಪ್ರಾಣ ಹೋಗ್ತಿರಲಿಲ್ಲ. ಹಾಗಾಗಿ ಇನ್ನೂ ನಾವು ಅದಕ್ಕೆ ಮಾಡಿದರೆ ನಾವು ಸಹ ಆ ಸಾಲಿಗೆ ಸೇರ್ತೀವಿ. ಹಾಗಾಗಿ ಅದನ್ನು ನಾವು ಎಚ್ಚರಿಕೆಯಿಂದ ಮಾಡೋತ್ತಿಗೆ ಇಲ್ಲಿ ಮತ್ತು ಉದ್ಘಟ್ಟ ಅಲ್ಲಿ 5 ಎಕರೆಯನ್ನು ಗ್ರಾಮ ನಿವೇಶನಕ್ಕೆ ಕೊಟ್ಟಿರುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇನ್ನೂ ಎಲ್ಲೆಲ್ಲಿ ಬೇಡಿಕೆ ಇದೆಯೋ, ಸರ್ಕಾರದ ಜಾಗ ಎಲ್ಲಿದೆಯೋ ಅವನ್ನೆಲ್ಲ ನೋಡಿಬಿಟ್ಟು ಕೊಡೋಂಥ ನಾವು ಕೆಲಸ ಮಾಡ್ತೀವಿ. ನಮಗೆಲ್ಲೋ ಒಂದು ಕಡೆ ನಿಮ್ಮ ಕಷ್ಟದಲ್ಲಿ, ನಿಮ್ಮ ನೋವಿನಲ್ಲಿ ನಿಮ್ಮ ಕಣ್ಣೀರನ್ನು ಒರೆಸೋಂಥ ಮತ್ತು ಮುಗಿಯ ಕೈ ಮುಖ್ಯವಲ್ಲ, ನಿಮ್ಮ ಸೇವೆ ಮಾಡೋ ಕೈ ಬೇಕಾಗಿದೆ. ಹಾಗಾಗಿ ಕೈ ಮುಗೋದು ಬೇರೆ, ಕೈ ಮುಗಿದ್ರೆ ಏನಾಗಲ್ಲ. ನಿಮ್ಮ ಸೇವೆ, ನಿಮ್ಮ ಕಣ್ಣೀರು ವರ್ಷ ನಾವು ಇದನ್ನು ರೆಡಿದ್ದೀವಿ, ದೇವರು ನಮ್ಮ ಕೈ ಕೊಟ್ಟನಲ್ಲ ಅನ್ನೋದು ಸಂತೋಷ ಆಗ್ತದೆ. ಇದರಿಂದ ನಿಮ್ಮ ಬದುಕಿದೆ, ನೀವು ಎಚ್ಚರಿಕೆ ಆಗಿರಬೇಕಾಗ್ತದೆ. ಈಗೇನು ದ್ವಾರಕಾ ನಗರ 89 ಸರಿ ನಂಬರ್ ಇವತ್ತು RTC ಏನು ಪಾಣಿ ಈಗಿರಾಗಿ ಬಂದಿದೆ. ನೀವು ಭಾಳ ತಾಳ್ಮೆಯಿಂದ ಶಾಂತ ರೀತಿಯಾಗಿ ಇಲ್ಲಿರ್ತಕ್ಕಂಥ ನಿಮ್ಮ ಏನು ತಾಲೂಕಾ ಪಂಚಾಯತಿ ಇಒ ಸಾಹೇಬರಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು PDO, ನಮ್ಮ ತಹಸೀಲ್ದಾರ್ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಸೂಚನೆ ಮೇರೆಗೆ ಅವರೆಲ್ಲರೂ ನಿಮಗೆ ಹಂಚಿಕೆ ಮಾಡ್ತಾರೆ. ಸಮಾಧಾನವಾಗಿದ್ದು ನಿಮ್ಮ ಶಾಶ್ವತ ಬದುಕನ್ನು ನೀವು ಕಟ್ಕೊಳ್ರಿ. ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರದಿಂದ ಏನು ಮನೆ ಕೊಡೋಂಥ ಯೋಜನೆಗಳು ಬರ್ತಾವೋ ಅವುಗಳ ಅಡಿಯಲ್ಲಿ ಮೊದಲನೇ ಪ್ರಾಶಸ್ತ್ಯ ನಿಮಗೆ ಕೊಡ್ತೀವಿ. ಇವತ್ತು ನಿಮಗೆ ಶಕ್ತಿ ಮೀರಿ ಒಂದು ನೆರಳನ್ನು ನೀವು ಮಾಡಿಕೊಡಿ. ದಯಮಾಡಿ ಅಲ್ಲಿರಬೇಡಿ. ಮುಂದೊಂದು ದಿನ ಮಗುವಿನ ಜೀವ ನಮ್ಮೆಲ್ಲರಿಗೂ ಎಚ್ಚರಿಕೆ ಆಗಬೇಕು. ಇದಕ್ಕಿಂತ ನಾವು ಹೆಚ್ಚು ಹೇಳೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ, ಇವತ್ತು ಇಂಥ ಒಂದು RTCಯನ್ನು ಪಾಣಿಯನ್ನು ಕೊಡುವಂಥ ಒಂದು ಒಳ್ಳೆಯ ಕೆಲಸ ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ತುಂಬ ಸಂತೋಷ ಆಗ್ತದೆ. ನಮಗೆ ಸಂತೋಷ ಆಗೋದು ಯಾವಾಗ, ನಮಗೇನಾದ್ರೆ ಸಂತೋಷ ಆಗೋದು ಯಾವಾಗ ಅಂದರೆ ಸ್ವಾರ್ಥ ನಮಗೇನು ಆಗ್ತದಲ್ಲ ಮಾಧ್ಯಮ ಮಿತ್ರರೇ, ಅವಾಗ ನಮ್ಗೆ ಸಂತೋಷ ಆಗ್ತದೆ. ಇವತ್ತು 36-38 ಹಿರೇಮಲ್ಲೊಣೆ ಕುಟುಂಬದವರಿಗೆ ಪಾಣಿ ಕೊಟ್ಟು ನನಗೇನು ಸಂತೋಷ ಆಗ್ತದೆ? ನಾನು ಯಾಕೆ ಸಂತೋಷ ಆಗಬೇಕು? ನಾನಲ್ಲಿ ಇವ್ರು ಹೇಳಿದೆ ನನಗೆ ಭಾಳ ಸಂತೋಷ ಆಗಿದೆ ಅಂತೇಳಿ. ಇದು ನಿಜವಾದ. ಆಮೇಲೆ ಒಂದು ತಿಳ್ಕೊಳ್ರಿ, ನಾನಾಗಲಿ, ತಹಸೀಲ್ದಾರ್ ಆಗಲಿ, CS ಆಗಲಿ ಮತ್ತು ಜಿಲ್ಲಾಧಿಕಾರಿಗಳು, ನಾವು ಯಾರು ಸ್ವಂತದ್ದು ನಾವು ಕೊಡ್ತಿಲ್ಲ. ನಿಮ್ಮದಿದೆ, ನಿಮ್ಮ ಗ್ರಾಮದ್ದು ಸರ್ಕಾರದನ್ನು ನಿಮಗೆ ಕೊಡೋಕ್ಕೆ ತಗೊಳ್ಳೋಕ್ಕೆ ನಮಗೆ ರೈಟ್ಸ್ ಇದೆ. ಇದು ಪ್ರಜಾಪ್ರಭುತ್ವ. ಹಾಗಾಗಿ ಇವತ್ತು ನಮಗೆ ಆಗೋಕ್ಕಿಂತ ನಮಗೆ ಕೊಟ್ಟರೆ ಸಂತೋಷ ಆಗಿದೆ, ಅದರ 10 ಪಟ್ಟು ನಮ್ಮೆಲ್ಲರಿಗೆ ಸಂತೋಷ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀರಾಮದ್ರವರು, ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಸೇನಣ್ಣವರು, ದಂಡಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಹಸೀಲ್ದಾರ್ ಇರ್ತಕ್ಕಂಥ ಕಲಿಮುಲ್ಲ ಸಾಹೇಬರು, ಕಾಂತಣ್ಣವರು, ತಿಪ್ಪೇಸ್ವಾಮಿ, ಮಹೇಶಣ್ಣ, ಮಂಜು ಮತ್ತು ನಮ್ಮ ಯಾವುದು ಚಿಕ್ಕಮಲ್ಲನ ಹೊಳೆ ಮಾರ್ತಿ ಮತ್ತು ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ತಾಯಿಯಂದರು, ನಮಗೆ ಏನು ನಮ್ಮ ಈ ಭಾಗದ ವಿಲೇಜ್ ಅಕೌಂಟೆಂಟ್ ಎಲ್ಲರ ಸಹಕಾರದಿಂದ ಇವತ್ತು ನಿಮಗೆ 2 ಎಕರೆ ನಮಗೆ ಹಸ್ತಾಂತರ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ಯಾರಾದರೂ ತಾಯಂದರು ಆ ಭಾಗಕ್ಕೆ ಸಂಬಂಧಪಟ್ಟರು ಒಂದು 5 ಜನ ಬರ್ರಿ ಸ್ವಾಮಿ.
ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ನಿವೇಶನ ಹಂಚಿಕೆಯನ್ನು ನಿಮ್ಮವರೇ ಇಲ್ಲಿ ಬಂದು ಅಧಿಕಾರಿಗಳು ಮಾಡ್ತಾರೆ, ಸಮಾಧಾನದಲ್ಲಿ ನೀವು ತಗೊಂಡು ಉತ್ತಮವಾದ ಜೀವನವನ್ನು ನೀವು ಮಾಡಿರಿ ಅಂತ ಹೇಳಿ ನಮಗೆ ಇವತ್ತು ಸರ್ಕಾರದ ವತಿಯಿಂದ ಕೊಡೋದಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಯಾವತ್ತೂ ನಿಮ್ಮ ಜೊತೆಯಲ್ಲೇ ನಾವು ಇರ್ತೀವಿ. ನೀವು ಏನಾದರೂ ಇದ್ದರೆ ನಮಗೆ ಫೋನ್ ಕರೆ ಮಾಡಿ ಮಾಹಿತಿಯನ್ನು ಕೊಡಿ. ನಾವು ಅಧಿಕಾರಿ